ಪರಪ್ಪನ ಅಗ್ರಹಾರದಲ್ಲಿ ಟೆರರಿಸ್ಟ್ಗಳಿಗೆ ಜೊತೆಗೆ ವಿಕೃತ ಕಾಮಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ. ಸಿಗರೇಟ್ ಸೇದೋದು, ಮದ್ಯ ಸೇವನೆ ಸೇರಿದಂತೆ ಈ ಎಲ್ಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರವು ಸಹ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅದೇ ರೀತಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶ ಕೊಡಲಾಗ್ತಾ ಇದೆ. ಇದಕ್ಕೆ ಕಾರಣ ಅಲ್ಲಿನ ಜೈಲಿನ ಅಧಿಕಾರಿಗಳು ಎನ್ನುವ ಮಾತುಗಳು ಸಹ ಎಲ್ಲೋ ಒಂದು ಕಡೆ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ನಟ ದರ್ಶನ್ ಅಂದರೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ ಅವರ ಅಭಿಮಾನಿಗಳು ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಟ ದರ್ಶನ್ ಅವರಿಗೆ ದಿಂಬನ್ನು ನೀಡಲು ಹಿಂದೇಟು ಹಾಕ್ತಿರೋ ರಾಜ್ಯ ಸರ್ಕಾರ, ಅವರ ವಿಚಾರದಲ್ಲಿ ಈ ರೀತಿಯಾದ ಕಠಿಣ ನಿಲುವನ್ನು ತಾಳಿರುವ ರಾಜ್ಯ ಸರ್ಕಾರ ಈಗೇನು ಹೇಳ್ತದೆ, ಈ ವಿಚಾರಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತದೆ, ಈಗ ಮೌನಕ್ಕೆ ಜಾರಿರುವುದು ಯಾಕೆ ಎಂಬ ಪ್ರಶ್ನೆಗಳನ್ನು ದರ್ಶನ್ ಅಭಿಮಾನಿಗಳು ರಾಜ್ಯ ಸರ್ಕಾರಕ್ಕೆ ಮಾಡುತ್ತಿರುವಂಥದ್ದು. ಯಾಕಂದರೆ ನಟ ದರ್ಶನ್ ಅವರು ಕೆಲ ತಿಂಗಳ ಹಿಂದಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಸೇದೋದು ಜೊತೆಗೆ ವಿಡಿಯೋ ಕಾಲ್ಗೆ ಮಾತಾಡೋದು ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ವೈರಲ್ ಆಗಿತ್ತು. ಆಗ ನಟ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಇದಾದ ಬಳಿಕ ಅವರು ಮತ್ತೆ ಜಾಮೀನಿನ ಮೇಲೆ ಹೊರಬಂದಿದ್ರು. ಹೊರಬಂದ ನಂತರ ಇದೀಗ ಮತ್ತೆ ಜಾಮೀನು ರದ್ದಾಗಿ ಜೈಲಲ್ಲಿದ್ದರೂ ಸಹ ಅವರಿಗೆ ಒಂದು ನ್ಯಾಯ ಇವರಿಗೆ ಒಂದು ನ್ಯಾಯನ ಅನ್ನೋ ಮಾತನ್ನು ದರ್ಶನ್ ಅವರ ಅಭಿಮಾನಿಗಳು, ನೆಟ್ಟಿಗರು ಸೇರಿದಂತೆ ಸಾಕಷ್ಟು ಜನರು ಸಾರ್ವಜನಿಕ ವಲಯದಲ್ಲಿಯೂ ಸಹ ಇದ್ರ ಬಗ್ಗೆ ಒಂದು ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿರುವಂಥದ್ದು. ಈಗ ರಾಜ್ಯ ಸರ್ಕಾರ ಈಗ ಯಾಕೆ ಮೌನಕ್ಕೆ ಜಾರಿದೆ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ನಡೆಯನ್ನು ಅನುಸರಿಸ್ತಾ ಇದೆ, ಟೆರರಿಸ್ಟ್ಗಳಿಗೆ ರಾಜ್ಯಾತಿಥ್ಯ ನೀಡುತ್ತೆ, ವಿಕೃತ ಕಾಮಿಗಳಿಗೆ ಜೊತೆಗೆ ಇನ್ನಷ್ಟು ಹೈ ಪ್ರೊಫೈಲ್ ಆರೋಪಿಗಳಿಗೆ ರಾಜ್ಯ ಸರ್ಕಾರ ಈ ರೀತಿಯಾದ ಒಂದು ಆತಿಥ್ಯವನ್ನು ನೀಡುವ ಮೂಲಕ ಯಾವ ಸಮಾಜವನ್ನು ನಿರ್ಮಾಣ ಮಾಡಲು ಹೊರಟಿದೆ ಅನ್ನೋದನ್ನು ನೆಟ್ಟಿಗರು ಸಹ ಇದೀಗ ರಾಜ್ಯ ಸರ್ಕಾರಕ್ಕೆ ತೀವ್ರವಾದ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ದರ್ಶನ್ ವಿಚಾರದಲ್ಲಿ ತೋರಿದ್ದ ಪ್ರಾಸಿಕ್ಯೂಷನ್ ಅನುಮತಿಗೆ ಉತ್ಸಾಹಕ್ಕೆ ಸಂಬಂಧಪಟ್ಟಂತೆ ಆಗ ಅದು ಉತ್ಸಾಹವನ್ನು ರಾಜ್ಯ ಸರ್ಕಾರ ತೋರಿತು. ಆದರೆ ಇದೀಗ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ನಿಲುವನ್ನು ತಾಳುತ್ತೆ, ಅಥವಾ ಮೌನಕ್ಕೆ ಜಾರುತ್ತಾ, ಅಥವಾ ಇದಕ್ಕೂ ಸಹ ಪ್ರಾಸಿಕ್ಯೂಷನ್ಗೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲದ ಪ್ರಶ್ನೆಯಾಗಿರುವಂಥದ್ದು. ರಾಜ್ಯ ಸರ್ಕಾರದ ನಡೆಯನ್ನು ಯಾವ ರೀತಿಯಾಗಿ ದರ್ಶನ್ ಅವರು ಅಭಿಮಾನಿಗಳು ಟೀಕಿಸ್ತಾ ಇದ್ದಾರೆ, ಜೊತೆಗೆ ಸಾರ್ವಜನಿಕರು ಸಹ ಟೀಕಿಸ್ತಾ ಇದ್ದಾರೆ. ಸಾರ್ವಜನಿಕರು ಯಾವ ರೀತಿಯಾಗಿ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಟೆರರಿಸ್ಟ್ಗಳಿಗೆ, ನೊಟೋರಿಯಸ್ಗಳಿಗೆ, ವಿಕೃತ ಕಾಮಿಗಳಿಗೆ, ಆರೋಪಿಗಳಿಗೆ ಯಾವ ರೀತಿಯಾಗಿ ರಾಜ್ಯಾತಿಥ್ಯವನ್ನು ನೀಡಲಾಗ್ತಾ ಇದೆ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಮುಂದಾಗಬೇಕಾ ಅಥವಾ ಬೇಡ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿರಂತರ ಅಪ್ಡೇಟ್ಸ್ಗಳಿಗೆ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಗಾಡಿ ನಂಬರ್ ಹಾಕ್ಬಿಡು. 85 ನಮಸ್ಕಾರ. ಊಟ ಮಾಡಿದ್ರಾ? ರಾತ್ರಿ ತೊಳೆದಿಲ್ಲಲ್ಲ ಸರ್ ಅವರು. ಮಾಡಿದ್ರೆ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ ಅಂತ ನಿಮ್ಗೆ ಬರಂಗಿಲ್ಲ. ಅವ್ರಿಗೆ ಹೇಳ್ಬಿಟ್ಟೆ. ಗಾಡಿ ನಂಬರ್ ಹಾಕ್ಬಿಡು. 85 ನಮಸ್ಕಾರ. ಊಟ ಮಾಡಿದ್ರಾ? ರಾತ್ರಿ ತೊಳೆದಿಲ್ಲಲ್ಲ ಸರ್ ಅವರು. ಮಾಡಿದ್ರೆ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ ಅಂತ ನಿಮ್ಗೆ ಬರಂಗಿಲ್ಲ. ಅವ್ರಿಗೆ ಹೇಳ್ಬಿಟ್ಟೆ. ಗಾಡಿ ನಂಬರ್ ಹಾಕ್ಬಿಡು. 85 ನಮಸ್ಕಾರ. ಊಟ ಮಾಡಿದ್ರಾ? ರಾತ್ರಿ ತೊಳೆದಿಲ್ಲಲ್ಲ ಸರ್ ಅವರು.
ನಿಮ್ಗೆ ಕ್ಲೀನಾಗಿ ಕಾಣುತ್ತೆ ಅಂತ ನಿಮ್ಗೆ ಬರಂಗಿಲ್ಲ ಅವ್ರಿಗೆ ಹೇಳ್ಬಿಟ್ಟೆ